ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ. ಇದೆಲ್ಲ ರಾಮನ ಕಾರಣದಿಂದ ಆಯಿತು. ಠಾಕೂರರು ವೈದ್ಯರಿಗೆ ಹೇಳ್ತಾ ಇದ್ರು, ನನ್ನ ಗಂಟಲ ನೋವು ಮೊದಲಿಗಿಂತಲೂ ಅಧಿಕವಾಗಿದೆ, ತುಂಬ ಕಷ್ಟವಾಗ್ತಿದೆ, ಬಾಯಿ ತೆಗೀರಿ. ಟಾರ್ಚ್ ಇತ್ಯಾದಿ ಉಪಕರಣಗಳಿಂದ ವೈದ್ಯರು ಪರೀಕ್ಷಿಸಿ ಹೇಳಿದರು, ಹೌದು ಅಧಿಕವಾಗಿದೆ. ಭಾವಾವೇಶದಲ್ಲಿ ಅಧಿಕವಾಗಿದ್ದೀರಿ ಅಥವಾ ಅಧಿಕವಾಗಿ ಮಾತನಾಡಿರಬಹುದು. ವೈದ್ಯರಿಗೆ ಪಾನಿಹಾಟಿ ಮಹೋತ್ಸವದ ಬಗ್ಗೆ ಠಾಕೂರರು ಹೇಳಿದರು. ಅದಕ್ಕೆ ವೈದ್ಯರು ಹೇಳಿದರು, ಅಂದು ಮಳೆ ಕೂಡ ತುಂಬ ಆಗಿತ್ತು, ನೀವು ಇಡೀ ದಿನ ನೆನೆದಿದ್ದಿರಬಹುದು. ಹೌದು, ನೆನೆದಿದ್ದೆ. ನೀರಲ್ಲಿ ಒದ್ದೆಯಾಗಿರಬಹುದು ಮತ್ತು ಒದ್ದೆಯಾದ ಪಾದಗಳಲ್ಲಿ ತುಂಬ ಹೊತ್ತು ಭಾವಾವೇಶದಲ್ಲಿ ಇದ್ದಿರಬಹುದು. ಇಂಥದ್ರಲ್ಲಿ ರೋಗವು ಅಧಿಕವಾಗದೆ ಮತ್ತೇನೋ ಆಗುತ್ತದೆ. ಇದೆಲ್ಲ ರಾಮನಿಂದ ಆಗಿದ್ದು. ಒಂದು ವೇಳೆ ಅವನು ದೃಢಭಾವದಿಂದ ಬೇಡ ಎಂದಿದ್ದರೆ ನಾನೇನು ಪಾನಿಹಾಟಿಗೆ ಹೋಗ್ತಾ ಇದ್ನಾ? ರಾಂಬಾಬು ಏನು ವೈದ್ಯರ? ನೀವು ನಿಮ್ಮ ಬಗ್ಗೆ ಸ್ವತಃ ಲಕ್ಷ್ಯ ವಹಿಸಬೇಕು. ಅವನು ವೈದ್ಯಕೀಯ ವೃತ್ತಿ ನಡೆಸದೇ ಇದ್ದರೇನಾಯಿತು? ಅವನು ವೈದ್ಯಕೀಯ ಪ್ರಶಿಕ್ಷಣ ಮುಗಿಸಿದ್ದಾನೆ. ಅವನು ಒಪ್ಪದೇ ಇದ್ದರೆ ನಾನೇನು ಅವನ ಮಾತಿಗೆ ಒಪ್ತಾ ಇರಲಿಲ್ವಾ? ಚಿಕ್ಕ ಮಕ್ಕಳ ಹಾಗೆ ಮುನಿಸ್ಕೊಂಡಿದ್ರು. ಮೇಲಿಂದ ನೀರು, ನೆಲದ ಮೇಲೆ ನೀರು, ಆಕಾಶದಿಂದ ವೃಷ್ಟಿ, ರಸ್ತೆಯಲ್ಲಿ ಕೆಸರು, ಇಂಥದ್ರಲ್ಲಿ ರಾಮ ನನ್ನನ್ನು ಅಲ್ಲಿ ಕರೆದೊಯ್ದು ನನ್ನನ್ನು ಕುಣಿಸಿ ಕರೆದುಕೊಂಡು ಬಂದ. ಅದಿರಲಿ, ಏನಾಗಬೇಕೋ ಅದು ಆಯಿತು. ಇನ್ನು ಸ್ವಲ್ಪ ದಿನ ಹುಷಾರಾಗಿರಿ, ನೋವು ಕಡಿಮೆ ಆಗುತ್ತೆ. ನರೇಂದ್ರ ಕೇಳಿದ, ಯಾವುದ್ಯಾವುದ್ರ ಬಗ್ಗೆ ಕಾಳಜಿ ವಹಿಸಬೇಕು ಡಾಕ್ಟರ್ ಸಾಬ್? ಔಷಧಿ ಬದಲಿಸಿ ಕೊಡ್ತೇನೆ. ಗಂಟಲಿಗೆ ಲೇಪ ಹಚ್ಚಬೇಕು ಮತ್ತು ಮಾತನಾಡುವುದಂತೂ ಪೂರ್ತಿ ನಿಲ್ಲಿಸಿ. ಸುಮ್ಮನೆ ಕುಳಿತುಕೊಳ್ಳಿ. ಕಂಠಕ್ಕೆ ಪೂರ್ತಿ ವಿಶ್ರಾಮ ಕೊಡಬೇಕು. ಠಾಕೂರ್ ಹೇಳಿದರು, ಏನು, ಪೂರ್ತಿ ಮಾತುಕತೆ ನಿಲ್ಲಿಸಲಿಕ್ಕಾಗುತ್ತಾ? ಜನರು ದೂರದಿಂದ ಬರ್ತಾರೆ ಮತ್ತು ನಾನು ಮಾತೇ ಆಡದಿದ್ದರೆ ಹೇಗೆ? ನಿಮ್ಮನ್ನು ಬರೀ ನೋಡೋದ್ರಿಂದಲೇ ಆನಂದ ಆಗುತ್ತದೆ. ಒಂದು ಸಲ ಪೂರ್ತಿ ಗುಣವಾದ ನಂತರ ತುಂಬ ಮಾತನಾಡಬಹುದು.